ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಆಶ್ ಗಾರ್ಡ್ ಅಂದರೆ ಬೂದುಗುಂಬಳಕಾಯಿ ಯೂಸ್ ಮಾಡ್ಕೊಂಡು ಮನೆಯಲ್ಲಿ ಸಾಂಬಾರು ಮಾಡೋದನ್ನು ಹೇಳ್ತೀನಿ. ಈಸಿಯಾಗಿ ಸ್ವಲ್ಪ ಸಮಯದಲ್ಲಿ ಕಡಿಮೆ ಪದಾರ್ಥ ಬಳಸಿ ಮತ್ತು ಸ್ವಲ್ಪನೇ ಬೇಳೆ ಯೂಸ್ ಮಾಡಿ ಯಾವ ಥರ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಮಾಡೋದು ಸಾಂಬಾರು ಅಂತ ಹೇಳ್ತೀನಿ. ಜೊತೆಗೆ ಬೂದುಗುಂಬಳಕಾಯಿ ಬೆನಿಫಿಟ್ಸು ಹೇಳ್ತೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಬನ್ನಿ, ಮೊದಲಿಗೆ ಅರ್ಧ kg ಬೂದುಗುಂಬಳಕಾಯಿ ತಂದು ಸಿಪ್ಪೆ ಎಲ್ಲ ತೆಗೆದು ತಿರುಳೆಲ್ಲ ತೆಗೆದು ನೀಟಾಗಿ ಕಟ್ ಮಾಡಿಟ್ಕೊಳ್ಬೇಕು. ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು 1.5 ಲೀಟರ್ ಅಷ್ಟು ನೀರು ಹಾಕಿ ನೀರು ಕುದಿ ಬರಬೇಕು. ಇವಾಗ ನೀರು ಬಿಸಿಯಾಗಿದೆ, ಅದರಲ್ಲಿ ಕುಂಬಳಕಾಯಿ ಹಾಕ್ಕೊಳ್ಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕೋಬೇಕು ಕುದಿಯಲು. ಉಪ್ಪು ಹಾಕೋದ್ ರೀಸನ್ ಅಂದರೆ ಬೇಗ ಕುದಿಯುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ. ಇವಾಗ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕಿದರೆ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಹಾಕಬೇಕು. ಮತ್ತು ಎಲ್ಲದಕ್ಕೂ ಒಳಗಡೆ ಎಲ್ಲ ಸೆಟ್ ಆಗಿಬಿಡತ್ತೆ. ಅದು ಬೂದುಗುಂಬಳಕಾಯಿ ಪೀಸ್ ಎಷ್ಟಿರುತ್ತಲ್ಲ ಅದೆಲ್ಲದಕ್ಕೂ ಒಳಗಡೆ ಸೆಟ್ ಆಗಿಬಿಡತ್ತೆ. ಇವಾಗ ಅದು ಕುದಿಯಲು ಅಲ್ಲಿ ಬಿಟ್ಟು ಇಲ್ಲಿ 1 ಹಿಡಿ ಅಷ್ಟು ತೊಗರಿಬೇಳೆ ತಗೊಂಡು ತೊಳೆದು 2 ಟೊಮೆಟೊ ಮೀಡಿಯಮ್ ಸೈಜ್ ಟೊಮೆಟೊ ಹಾಕಬೇಕು. ಅದರಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕಿ 3 ವಿಸಿಲ್ ಕೂಗಿಸ್ಬೇಕು. ಸ್ಪೈಸಸ್ ಏನು ಮಸಾಲ ಬೇಕಂತ ಹೇಳ್ತೀನಿ. ಮೊದಲಿಗೆ ಇಲ್ಲಿ 1.5 ಟೇಬಲ್ ಸ್ಪೂನ್ ಧನಿಯಾ, 2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ ಇದೆ. ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ, 10 ಮೆಣಸು, 1/4 ಟೇಬಲ್ ಸ್ಪೂನ್ ಮೆಂತ್ಯ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಮತ್ತು ಇಲ್ಲಿ ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ನೀರಲ್ಲಿ ನೆನೆಟ್ಕೊಂಡಿರೋದು, ಅರ್ಧ ಬಟ್ಲು ಕೊಬ್ಬರಿ ಬೇಕು. ಇಲ್ಲಿ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿಯಿಂದನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಒಣ ಕೊಬ್ಬರಿ ಯೂಸ್ ಮಾಡ್ತಿರೋದು. ಮತ್ತು ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿರೋದು. ಒಂದು ಪಾತ್ರೆ ಇಟ್ಟುಕೊಂಡು ಸ್ಪೈಸಸ್ ಎಲ್ಲ ಹುರ್ಕೊಳ್ಬೇಕು. ಅದ್ರ ಜೊತೆಗೆ ಒಂದು ಬೆನಿಫಿಟ್ ಹೇಳ್ತೀನಿ. ಆಶ್ ಗಾರ್ಡ್ ಬೂದುಗುಂಬಳಕಾಯಿ ಇದು ಒಂದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ದೇಹವನ್ನು ತಂಪಾಗಿಡಿಸುತ್ತದೆ. ಪಾತ್ರೆ ಇಟ್ಕೊಂಡು 1/2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಬೇಕು. ಇದರಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ ಫ್ರೈ ಮಾಡ್ಕೊಳ್ಬೇಕು. ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಮೆಣಸು, ಮೆಂತ್ಯ ಇದು 4 ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಕಂದು ಬಣ್ಣ ಬರೋವರೆಗೂ. ಒಂದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಬಾಡಿ ತಂಪಾಗಿಡಿಸುತ್ತೆ. ಇದರಿಂದ ಡೈಜೆಷನ್ಗೂ ಒಳ್ಳೆಯದು. ಮತ್ತು ಇವಾಗ ವೇಟ್ ಲಾಸ್ ಮಾಡೋರಿಗೆ ಇದು ತುಂಬ ಒಳ್ಳೆಯ ಆಹಾರ. ಇವಾಗ ಎಲ್ಲ ಫ್ರೈ ಆಯಿತು. ಇವಾಗ ಜೀರಿಗೆ ಮತ್ತು ಧನಿಯಾ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ಮೆಣಸಿನ್ಕಾಯಿ ಹಾಕಿ ಹುರ್ಕೋಬೇಕು. ಇವಾಗ ಗ್ಯಾಸ್ ಆಫ್ ಮಾಡಿ ಒಣ ಕೊಬ್ಬರಿ ತೊಗೊಂಡಿರುತ್ತೆ, ಕೊಬ್ಬರಿನೂ ಸ್ವಲ್ಪ ಹಾಕಿ ಹಾಗೆ ಫ್ರೈ ಮಾಡ್ಕೋಬೇಕು. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು, ಸಣ್ಣ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ಚೆನ್ನಾಗಿ ಕುದ್ದಿದೆ ಅಂತ ನೋಡೋಣ. ನೋಡಿ, ಸ್ವಲ್ಪ ಹೆಚ್ಚಿಗೆ ನೋಡಿದರೆ ಮೆತ್ತಗಾಗಿದ್ದೆ ಕುದ್ದಿದೆ ಅಂತ ಅರ್ಥ. ಇವಾಗ ಚೆನ್ನಾಗಿ ಕುದ್ದಿದೆ. ಈ ಕಡೆ ಬೇಳೆನೂ ಕುದ್ದಿದೆ. ಅದ್ರಲ್ಲಿ ಟೊಮೆಟೊ ಎಲ್ಲ ಸಿಪ್ಪೆ ತೆಗೆದು ಅದ್ರಲ್ಲಿ ಹಾಕಿ ಈ ಥರ ಎಲ್ಲ ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಬೇಳೆ ಮ್ಯಾಶ್ ಮಾಡ್ಕೋಬೇಕು.
ಈ ಬೇಳೆ ಇದರಲ್ಲಿ ಹಾಕಬೇಕು. ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಅದರಲ್ಲಿ ಸ್ವಲ್ಪ ನೀರು ಹಾಕೊಂಡು ಮತ್ತೆ ಹಾಕ್ತಿರೋದು. ಇವಾಗ ಮಿಕ್ಸಿ ಮಾಡ್ಕೊಂಡಿರೋದು ಮಸಾಲ ಐಟಮ್ಸ್ ಎಲ್ಲ ಅದರಲ್ಲಿ ಹಾಕ್ಕೊಳ್ಬೇಕು. ಕುಂಬಳಕಾಯಿ ಕುದ್ದಿರುತ್ತಲ್ಲ ಅದರಲ್ಲೇನೆ ಎಲ್ಲ ಹಾಕೋಬೇಕು. ಕುಂಬಳಕಾಯಿ ವಿಟಮಿನ್ ಸಿ ಮತ್ತು ಬಿ ಕಾಂಪ್ಲೆಕ್ಸ್, ಮೆಗ್ನೀಸಿಯಂ, ಪೊಟ್ಯಾಷಿಯಂನಂಥ ಅನೇಕ ಖನಿಜವನ್ನು ಹೊಂದಿರುತ್ತದೆ ಮತ್ತು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇವಾಗ ಹುಣಸೆ ಹಣ್ಣು ತೊಗೊಂಡಿರ್ತೀವಿ ಅದರದ್ದೆಲ್ಲ ನೀರು ಹಾಕಬೇಕು. ಹುಣಸೆ ಹಣ್ಣು ಹುಳಿ ಎಲ್ಲ ತೆಗೆದು ಅದ್ರ ನೀರು ಹಾಕಬೇಕು. ಇವಾಗ ಈ ಥರ ಆಗಿದೆ. ಅದು ಚೆನ್ನಾಗಿ ಕುದ್ರೆ ಚೆನ್ನಾಗಿ ಥಿಕ್ನೆಸ್ ಬರುತ್ತೆ. ಇವಾಗ ಒಗ್ಗರಣೆ ಹಾಕೋಣ. ಆಯಿಲ್ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಆಯಿಲು. ಆ್ಯಶ್ ಗಾರ್ಡ್ ಇದು ಲೋ ಕ್ಯಾಲರಿನೂ ಹೊಂದಿರುತ್ತೆ ಮತ್ತು ಬೊಜ್ಜು ಕರಗಿಸಲು ಸಹಾಯ ಮಾಡುತ್ತೆ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ದೇಹವನ್ನು ತಂಪಾಗಿರಿಸುತ್ತೆ. ಒಗ್ಗರಣೆಗೆ ಜೀರಿಗೆ ಮತ್ತು ಕೆಂಪು ಮೆಣಸಿನಕಾಯಿ ಹಾಕಬೇಕು. ಇವಾಗ ಸ್ವಲ್ಪ ಹಿಂಗು ಹಾಕೊಂಡು ಗ್ಯಾಸ್ ಆಫ್ ಮಾಡಿ. ಇವಾಗ ಮೇಲೆ ಸ್ವಲ್ಪ ಹಾಗೆ ಕರಿಬೇವು ಹಾಕಬೇಕು. ಕರಿಬೇವು ಅದು ಒಗ್ಗರಣೆಗೆ ಅದೇನು ಹಾಕಿದ್ವಿ ಇದೆಲ್ಲ ಹಾಕಿರೋದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಮೇಲೇನೆ ಕರಿಬೇವು ಹಾಕಿರೋದು. ಇವಾಗ ಸ್ವಲ್ಪ ಬೆಲ್ಲ ಹಾಕ್ತಿರೋದು. ಸ್ವಲ್ಪ ಬೆಲ್ಲ ಹಾಕೋಬೇಕು. ಬೆಲ್ಲ ಹಾಕಿ ಆದ್ಮೇಲೆ ಇವಾಗ ಒಗ್ಗರಣೆ ಅದ್ರ ಮೇಲೆ ಹಾಕೋಬೇಕು. ಸ್ವಲ್ಪ ಅದೆಲ್ಲ ಹಾಕಿ ಇದು ಚೆನ್ನಾಗಿ ಕುದಿಯಲು ಬಿಡಬೇಕು. ಚೆನ್ನಾಗಿ ಕುದ್ದ ಮೇಲೆ ಅನ್ನ ಜೊತೆ ದೋಸೆ ಜೊತೆ ತಿನ್ನಲು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಚೆನ್ನಾಗಿ ಕುದಬೇಕು. ಇವಾಗ ಕುಂಬಳಕಾಯಿ ಸಾಂಬಾರ್ ರೆಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.